నిండిదే నోడు ఈ భూమిని నిందంతేనిల్ల నోడు ముంగారు ఏం చేస్తున్నావు ఉత్సాహం లేకలగా మన గొడ్డ తీసుకుని ఫస్ట్ నైట్ కి రెడీ ಫೋಟೋಸ್ ಇದೆ ಬಟ್ ಇಲ್ಲೇ ಇದಾರಲ್ಲ ಸರ್ ಉಪೇಂದ್ರ ಸರ್ ಇದೇ ಹೋಗಿಂದ ನಾ ಫೋಟೋ ಇದು 20 ಅನ್ಸುತ್ತೆ 21 ವರ್ಕೌಟ್ ಮಾಡಲಿ ಏನ ನೋಡ್ತಿದ್ಯಾ? ಓದಿರೋದು ಬರೀ 8ನೇ ಕ್ಲಾಸ್ ಅಷ್ಟೇ. 8ನೇ ಕ್ಲಾಸ್ ಫೇಲ್ ನಾನು. ಮಾಸ್ಟರ್ಗಳೆಲ್ಲ ಹೊಡಿತಾರೆ ಅಂತ ಸ್ಕೂಲ್ ಬಿಟ್ಬಿಟ್ಟೆ ನಾನು. ಹೊಡಿತಾರಂತ ಸ್ಕೂಲ್ ಬಿಟ್ಬಿಟ್ಟು ಗಾರೆ ಕೆಲಸ ಕುಡಿಯೋಣ ಎಲ್ಲಿ ಹೋಗೋಣ ಹೇಳಿ ಮಗ ಹೇಳ್ರ ಏನ್ ಅನ್ಬೇಕಂತ. ಅಣ್ಣ ನನಗೆ ಒಂದು ಕಿಂಗ್ ಫಿಶರ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವರಪ್ರಸಾದ್ ಶರ್ಮಾ. ಬಾಸ್ ಭವಾನಿ ಶಂಕರ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ, ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಇನ್ನೂ ಮೋರ್ ಕಂಟೆಂಟ್ಸ್ ಇದಾವೆ, ಇದೇ ತರ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ಸ್ ಬರ್ತಾ ಇರ್ತವೆ. ನಿಮ್ ಮನೆ ಮಗ ಅನ್ಕೊಂಡು ನನಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಕಂಟೆಂಟ್ ಎಂಜಾಯ್ ಮಾಡಿ. ಬನ್ನಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವ್ರ ಹೆಸರು ನಾನಾಗಿ ಹೇಳಲ್ಲ, ಅವ್ರ ಹತ್ರನೇ ಹೇಳಿಸ್ ಬನ್ನಿ. ಹಾಯ್ ನಮಸ್ತೆ, ಹೆಸರು ಡ್ಯಾನಿ ಅಂತ, ಶಿವಮೊಗ್ಗದ ಬಾಡಿ ಬಿಲ್ಡರ್. ಬನ್ನಿ ಕುತ್ಕೊಂಡ್ ಮಾತಾಡೋಣ. ಓಕೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಇಂಟರ್ವ್ಯೂಗೆ ಸೆಕೆಂಡ್ ಪರ್ಸನ್ ನೀವೇ. ಇವಾಗ ನಿಮ್ ಬಗ್ಗೆ ನಿಮ್ ಫ್ರೆಂಡ್ ಸರ್ಕಲ್ಗೆ, ನಿಮ್ಮ ಅಕ್ಕಪಕ್ಕ ಜನತೆಗೆ ಅಷ್ಟೇ ಗೊತ್ತು, ಆದ್ರೆ ಕರ್ನಾಟಕದ ಜನತೆಗೆ ಗೊತ್ತಿಲ್ಲ. ಓಕೆನಾ? ನಿಮ್ ಲೈಫ್ ಸ್ಟೋರಿನ ಸಣ್ಣದಾಗಿ ಚೊಕ್ಕದಾಗಿ ಹೇಳಿ. ನನ್ನ ಹೆಸರು ಡ್ಯಾನಿ ಅಂತ, ಇಲ್ಲೇ ಆಲ್ಕೊಳದಲ್ಲಿ ಬೆಳೆದಿದ್ದೆ. ನಾನು ಓದಿರೋದು ಬರೀ 8ನೇ ಕ್ಲಾಸ್ ಅಷ್ಟೇ. 8ನೇ ಕ್ಲಾಸ್ ಫೇಲ್ ನಾನು. ಸರಿಯಾಗಿ ಓದ್ತಿರ್ಲಿಲ್ಲ. ಮಾಸ್ಟರ್ಗಳೆಲ್ಲ ಹೊಡಿತಾರೆ ಅಂತ ಸ್ಕೂಲ್ ಬಿಟ್ಬಿಟ್ಟೆ ನಾನು. ಹೊಡಿತಾರಂತ ಸ್ಕೂಲ್ ಬಿಟ್ಬಿಟ್ಟು ಗಾರೆ ಕೆಲ್ಸಕ್ಕೆ ಹೋದೆ. ಗಾರೆ ಕೆಲಸ 8ನೇ ಕ್ಲಾಸ್ ಗಾರೆ ಕೆಲ್ಸಕ್ಕೆ ಹೋದೆ. 20 ರೂಪಾಯಿ ಸಂಬಳ ಕೊಡ್ತಾರೆ. 20 ರೂಪಾಯಿ ನಾನು 10 ರೂಪಾಯಿ ಹೋಗಿ ಮನೆ 10 ರೂಪಾಯಿ ಕೊಡಬಹುದು ಅಂತ ಹೋದೆ ಗಾರೆ ಕೆಲಸ. ಮಂತ್ಲಿ ಡೈಲಿ 20 ರೂಪಾಯಿ. ನಮ್ಮ ಮನೆಯಲ್ಲಿ ಕರೆಂಟ್ ಇರ್ಲಿಲ್ಲ, ದೀಪ ಇತ್ತು ನಮಗೆ. ಈ ಸಗಣಿಗೆಲ್ಲ ಗರೆ ಹಂಚಿನ ಮನೆ ಮಾತ್ರ ಮನೇಲಿ ಇತ್ತು. ಇದು ಗಾರೆ ಕೆಲ್ಸಕ್ಕೆ ಹೋದೆ. ಗಾರೆ ಕೆಲ್ಸದಿಂದ ಅಲ್ಲಿ ಯಾಕೋ ಸೆಟ್ ಆಗ್ಲಿಲ್ಲ, ಸಿಮೆಂಟ್ ಧೂಳು ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಪೇಂಟ್ ಕೆಲ್ಸಕ್ಕೆ ಹೋದೆ. ಅದು ಧೂಳು ಅಂತ ಸೆಟ್ ಆಗ್ಲಿಲ್ಲ. ಮತ್ತೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದೆ, ಅದು ಸೆಟ್ ಆಗ್ಲಿಲ್ಲ. ಅಲ್ಲಿಂದ ಈ ಬೇಸಿಗೆ ರಜಾ ಇದು ಬಂತು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ನಾವು ಮಜ್ಜಿಗೆ ಮರಕ್ಕೆ ಹೋಗ್ತಿದ್ವಿ. ಚಿಕ್ಕ ವಯಸ್ಸಲ್ಲೇ ಮಜ್ಜಿಗೆ ಮರ ಸ್ಕೂಲ್ ಟೈಮಲ್ಲೇ ಟೈಮಲ್ಲೇ ಬಿಲ್ಡಿಂಗ್ ಹತ್ರ ಹೋಗಿ ನಮ್ ತಾಯಿ ಮಾಡ್ಕೊಡೋ 2 ಲೀಟರ್ 3 ಲೀಟರ್ ಮೊಸರು ತಗೊಂಡ್ಬಂದು ಅದಕ್ಕೆ ನೀರ್ ಹಾಕಿ ಈ ಮಜ್ಜಿಗೆ ಮಾಡ್ಕೊಂಡು ದುಡ್ಡು ಹಾಕ್ಬೇಕಲ್ಲ, ಕಾಸು ಚಿಲ್ಲರೆ, ಅದಕ್ಕೆ ಮಾರಕತ್ತ ಹೋಗ್ತಿದ್ವಿ. ಆಮೇಲೆ ಯಾವ್ದು ಕೆಲಸ ಯಾವ್ದು ತಲೆಗೆ ಆಗ್ತಾ ಇಲ್ಲ, ಯಾವ್ದು ಕೆಲಸ ಇದಾಗ್ತಾ ಇಲ್ಲ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಗ ಸುನಿಲ್ಲ, ಅವ್ನು ನನಗೆ ಬೆಂಗಳೂರಿಗೆ ಕರ್ಕೊಂಡು ಬ್ರಾಂಚ್ ಫೈಬರ್ ಶಿವಮೊಗ್ಗ ಬೆಂಗಳೂರು ಫೈಬರ್ ಡೋರ್ ಬರ್ತಲ್ಲ, ಫೈಬರ್ ಡೋರ್ ಮಾಡೋದು, ರೆಡಿ ಮಾಡೋದು, ಫಿಟ್ ಮಾಡೋದು. ಅದು ನನಗೆ ಏನೋ ತುಂಬಾ ಇಂಟ್ರೆಸ್ಟ್ ಬಂದು 1 ತಿಂಗಳಲ್ಲೇ ಕಲ್ತ್ಕೊಂಡ್ಬಿಟ್ಟೆ. ಅಲ್ಲಿಂದನೇ ನನಗೆ ಜೀನ್ಸ್ ಸ್ಟಾರ್ಟ್ ಆಗಿತ್ತು. ಬೆಂಗಳೂರಲ್ಲಿ 2008 ಸ್ಟಾರ್ಟ್ ಮಾಡಿದ್ದ. 2008 ಇಂದ ನಿಮ್ಗೆ ವರ್ಕೌಟ್ ಜರ್ನಿ ಸ್ಟಾರ್ಟ್ ಆಯ್ತು. 2008 ಹೌದು ಸ್ಟಾರ್ಟ್ ಆಯ್ತು. ಜಿಮ್ಮಿಗೆ ಹೋಗ್ತಿದ್ದಲ್ಲ, ಗೌರ್ಮೆಂಟ್ ಜಿಮ್ಗೆ ಹೋಗ್ತಿದ್ದೆ. ನಮಗೆ ದುಡ್ಡು ಅಷ್ಟು ಕೂಡ ತಿಂತಿರ್ಲಿಲ್ಲ. 50 ರೂಪಾಯಿ ಫೀಸ್ ಇದ್ರೆ ಅಷ್ಟೇ. ಮಂತ್ಲಿ 50 ರೂಪಾಯಿ ಬೆಂಗಳೂರಲ್ಲಿ ಅಷ್ಟೇ. ಹೆಂಗೆ ಅಂದ್ರೆ ಫುಲ್ ಹೋಗಿ ನೋಡೋದು, ಅವ್ರು ಏನೋ ಮಾಡ್ತಿರ್ತಾರೆ, ಹಿಂಗ್ ಬೈಸಿಪ್ಸ್ ನಾವು ಮಾಡೋದು. ಅವ್ರೆಲ್ಲ ಕರೆದ್ರೆ ಒಂದ್ ಸ್ವಲ್ಪ ಡಂಬಲ್ಸ್ ತಕೊಟ್ರಿ ಅಂದ್ರೆ ಓಡೋಗ್ತಿದ್ವಿ. ಏನೋ ಖುಷಿ ಅವ್ರು ನೋಡ್ಬಿಟ್ರೆ, ನಾವು ಬೇರೆಯವರೆಲ್ಲ ಸೀನಿಯರ್ ನೋಡ್ಬಿಟ್ಟು ಇಷ್ಟಿಟ್ಟಪ್ಪ ಆರಾಮ್ಸ್ ನೋಡ್ಬಿಟ್ಟು ಅವ್ರನ್ನೇ ನೋಡ್ತಿರೋದು. ನಾವು ಒಂದು ಇನ್ಸ್ಪಿರೇಷನ್. ನಾವು ಹಂಗಾಗಬೇಕಲ್ಲ. 2010 ನಲ್ಲಿ ನಮ್ಮ ತಂದೆ ತೀರೋದು. ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ತಂದೆ ತೀರೋದು. ಅವಾಗ ಏನಾಯ್ತು, ನನಗೆ ವಿಧಿ ಇಲ್ಲದೆ ನಾನು ಶಿವಮೊಗ್ಗ ಸೆಟ್ಲ್ ಆಗ್ಲೇಬೇಕು. ನಮ್ಮ ತಾಯಿ ನನ್ನಲ್ಲೆಲ್ಲ ಜವಾಬ್ದಾರಿ ಬೀಳಪ್ಪ. ಅಲ್ಲಿಂದ ಸ್ಟಾರ್ಟ್. ಅದಕ್ಕೆ ನನ್ನ ಬಾಡಿ ಬಿಲ್ಡಿಂಗ್ ಹುಚ್ಚಿತ್ತಲ್ಲ. ಏನಾದ್ರು ಒಂದ್ ಜೀವನದಲ್ಲಿ ಏನಾದ್ರು ಒಂದ್ ಮಾಡ್ಬೇಕಲ್ಲ, ಏನಾದ್ರು ಒಂದ್ ನಾನು ಒಂದ್ ಸ್ವಲ್ಪ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕಲ್ಲ. 2011 ನಲ್ಲಿ ಒಂದೇ ಒಂದು ಕಾಂಪಿಟೇಷನ್ ಮಾಡಿದೆ, ಸಣ್ಣ ಕಾಂಪಿಟೇಷನ್. ಅಲ್ಲಿ ನೀವು ಬಾಡಿ ಬಿಲ್ಡರ್ ಪ್ಲೇಸ್ ಹೋಗ್ಬಿಟ್ರಿ. ಅಲ್ಲ, ಸ್ವಲ್ಪ ಇನ್ನು ಏನು ಸ್ವಲ್ಪ ಮಟ್ಟಿಗೆ ಅಷ್ಟೇ. 3rd ಪ್ಲೇಸ್ ಗ್ರೂಪ್ ಅಲ್ಲಿ 3rd ಪ್ಲೇಸ್ ಅಷ್ಟೇ. 3rd ಪ್ಲೇಸ್. ಅದಾದ್ಮೇಲೆ ಮತ್ತೆ 2012 ಅಲ್ಲಿ ಗೋಲ್ಡ್ ಮಾಡಿದೆ. ನಾನು 2015 ಇಂದ ಸ್ಟಾರ್ಟ್ ಮಾಡಿ ಸೀರಿಯಸ್ ಆಗಿ 2016 ಅಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು ಚಿಕ್ಕಮಂಗ್ಳೂರಲ್ಲಿ ಮೋಸ್ಟ್ ಮಸ್ಕ್ಯುಲರ್ ಅಂತ ಒಂದು ಬಿರುದು ನೋಡಿದೆ. ಮೋಸ್ಟ್ ಮಸ್ಕ್ಯುಲರ್ ಮ್ಯಾನ್ ಅಂತ ಒಂದು ಅವಾರ್ಡ್ ಗೆದ್ದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ಚನ್ನರಾಯಪಟ್ಟಣ ಹೋದೆ, ಅಲ್ಲಿ ಮಿಸ್ಟರ್ ಕರ್ನಾಟಕ ಮಾಡಿದೆ 3rd ಪ್ಲೇಸ್. ಮಿಸ್ಟರ್ ಕರ್ನಾಟಕ ಮಾಡಿದೆ. ಅದಾದ್ಮೇಲೆ ಅಲ್ಲಿಂದ ದಸರಾ ಹೋದೆ, ಮೈಸೂರು ದಸರಾ ಕಾಂಪಿಟೇಷನ್ ಹೋದೆ, ಅಲ್ಲಿ ಗೋಲ್ಡ್ ಮೆಡಲ್ ಮಾಡಿದೆ. ಮೈಸೂರು ಮಿಸ್ಟರ್ ಕರ್ನಾಟಕ ಗೋಲ್ಡ್ ಮೆಡಲ್ ಮಾಡಿದೆ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಗೆ ಹೋದೆ. ಬೆಂಗಳೂರಲ್ಲಿ 1 ಪ್ಲೇಸ್, 5th ಪ್ಲೇಸ್. ಆಮೇಲೆ ದಾವಣಗೆರೆ ಓವರ್ ಆಲ್ ಚಾಂಪಿಯನ್ ಮಾಡಿದೆ. ರಾಣೆಬೆನ್ನೂರಲ್ಲಿ 2 ಚಾಂಪಿಯನ್ ಮಾಡಿದೆ.
ಆಮೇಲೆ ಹಾಸನ ಓವರ್ ಆಲ್ ಚಾಂಪಿಯನ್ ಹೊಟ್ಟೆ 2017 ಅಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಹೊಟ್ಟೆ 2017 ಅಲ್ಲಿ. ಅಲ್ಲಿಂದ ಇದೇ ತರ ಜರ್ನಿ ಸ್ಟಾರ್ಟ್ ಆಗಿತ್ತು. ಇವಾಗ ಹೆಚ್ಚಿಗೆ ಒಂದು 65ರಿಂದ 70 ಕಾಂಪಿಟೇಷನ್ ಮಾಡಿದ್ದೀನಿ. ಸೂಪರ್. ಓಕೆ, ಅಚೀವ್ಮೆಂಟ್ಸ್ ನೋಡ್ಬಿಡೋಣ. ಬನ್ನಿ. ನಿಜವಾಗ್ಲೂ ಹೇಳ್ತಾ ಇನ್ ಸ್ನೇಹಿತರೆ, ಡ್ಯಾನಿ ಅಣ್ಣನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಟೈಮ್ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ. ಯಾಕಂದ್ರೆ ಅಷ್ಟು ಎನರ್ಜೆಟಿಕ್ ಪರ್ಸನ್. ಅವ್ರು ಮಾಡಿರೋ ಅಚೀವ್ಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಒಂದೇ ಸತಿ ಶಾಕ್ ಆದೆ. ಮಿಸ್ಟರ್ ಇಂಡಿಯಾ ಕೂಡ ಇವ್ರು ಮಾಡಿದ್ದಾರೆ. ಆದ್ರೆ ಎಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂದ್ರೆ ಅವ್ರ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಗೊತ್ತಾಗತ್ತೆ. ಒಂದು ಮಜ್ಜಿಗೆ ಮಾರೋ ಹುಡುಗ ಇಲ್ಲಿವರೆಗೂ ಬೆಳೆದಿದ್ದಾರಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರು. ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾ ಮಾಡಿ ಈಗ ನನ್ ಜೊತೆ ಬಂದು ನಿಂತು ಮಾತಾಡ್ತಾ ಇದಾರೆ. ಅದು ರೆಸ್ಪೆಕ್ಟ್ಫುಲ್ ಆಗಿ. ನನ್ನ ಸೆಕೆಂಡ್ ಇಂಟರ್ವ್ಯೂ ಇವ್ರಿಗೆ ಮಾಡ್ತಿರೋದು ನನಗೆ ಬಹಳ ಖುಷಿಯಾಗಿದೆ. ಹಾಗೆ ಇವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರೊಂದ್ ಮಾತು ಹೇಳಿದ್ರು, ಯಾರಾದ್ರೂ ಕಷ್ಟ ಪಡ್ಕೊಂಡು ಕೆಲಸ ಮಾಡ್ಕೊಂಡು ಬಾಡಿ ಮಾಡ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ನಾನ್ ವರ್ಕೌಟ್ ಮಾಡ್ತೀನಣ್ಣ ಅಂತೇಳಿ ಹೇಳಿದ್ರೆ ಅವ್ರಿಗೆ ಪರ್ಸನಲ್ ಆಗಿ ಕೇರ್ ತಗೊಂಡು ಹಿಂಗಲ್ಲಪ್ಪ ಹಿಂಗ್ ಮಾಡ್ರಿ ಅಂತೇಳಿ ಫ್ರೀ ಆಗಿ ಕೋಚಿಂಗ್ ನ ಮಾಡ್ತಿದ್ರಂತೆ. ಅಷ್ಟು ಆಟೋ ಓಡಿಸ್ಕೊಂಡು ಅಷ್ಟೆಲ್ಲ ಮನೆಗೆ ಸಂಪಾದನೆ ಮಾಡಿ ಮತ್ತೆ ಇಲ್ಲಿ ಬಂದು ಇಲ್ಲೂ ಕಸರತ್ ಮಾಡಿ ಎಕ್ಸರ್ಸೈಸ್ ಮಾಡಿ ಬಾಡಿ ನೋಡ್ರಿ ಹೆಂಗ್ ಮೇಂಟೈನ್ ಮಾಡಿದ್ವಿ. ಖುಷಿ ಆಗುತ್ತೆ ಸರ್. ಹಂಗೆ ಸರ್, ನಮ್ ಕೋಚರ್ ಅವ್ರ ಫ್ರೆಂಡ್ಲಿ ಫ್ರೆಂಡ್ಲಿ ಇರೋದೇ ನಮ್ ಬರಕ್ ಖುಷಿ. ನಮ್ಗೆ ಯಾವತ್ತು ಬೇರೆ ಜಿಮ್ ಅನ್ಸಿಲ್ಲ. ಇವ್ರು ಓನರ್ ಅಂತ ನಮ್ಗೆ ಅನ್ಸಲ್ಲ. ಇಲ್ಲಿ ಒಳಗೆ ಬಂದಿದ್ದು ನಾವೇ ಬಂದವ್. ನಾನು ಜೊತೆ ವರ್ಕೌಟ್ ಮಾಡ್ತಾ ಇರ್ತೀವಿ. ಜೊತೆಗೆ ಇರ್ತಾರೆ, ಹ್ಯಾಪಿ ಆಗಿರ್ತಾರೆ. ನಾವು ಯಾವತ್ತು ದುಡ್ಡಿಗೆ ಆಸೆ ಪಡಬಾರ್ದು. ದುಡ್ಡು ಕೊಡ್ತಾನೆ ದೇವ್ರು, ದುಡ್ಡು ಬಂದೇ ಬರುತ್ತೆ. ನಾವು ಚೆನ್ನಾಗಿರ್ತೀವಿ. ಇವಾಗ ನೋಡಿ, ದೇವ್ರು ನಮ್ಗೆ ಆಶೀರ್ವಾದ ಮಾಡಿರೋದಕ್ಕೆ ತಾನೇ ಒಬ್ಬ ನಾನು ಗಾರೆ ಕೆಲಸ ಮಾಡ್ತಿದ್ದವನು ಇವಾಗ ಸ್ವಂತ ಬಿಲ್ಡಿಂಗ್ ಕಟ್ಟಿ ಸ್ವಂತ ಜಿಮ್ ಮಾಡಿದೀನಿ. ಮೇಂಟೆನೆನ್ಸ್ ಅಲ್ಲಿ ಡಿಸಿಪ್ಲಿನ್. ಆಮೇಲೆ ನೀವು ನೋಡ್ಬೋದು ಎಲ್ಲರೂ ಒಂದ್ ಕಡೆ ಕಸ ಗಿಸ ಏನು ಇಲ್ಲ, ಹೈಜೆನಿಕ್. 5 years ಇಂದ ಒಬ್ರು ಇನ್ನೊಬ್ರು ಬರ್ತಾರೆ. ಒಂದು 4-5 ಮೆಂಬರ್ಸ್ ಇದೆ. 5 years ಇಂದ ಕಂಟಿನ್ಯೂ ಇದೇ ಜಿಮ್ ಅಲ್ಲಿ ಮಾಡ್ತಾ ಇದ್ದೇನೆ. ಆಮೇಲೆ ಯಾರ್ದೋ ಬರ್ತ್ಡೇ ಇರುತ್ತೆ, ಒಂದ್ ಕೇಕ್ ಯಾಡ್ ಮಾಡ್ತಾರೋ ಒಂದ್ ಕೇಕ್ ತಗೊಬಂದು ಅವನಿಗೂ ಗೊತ್ತಿರಲ್ಲ, ಜಿಮ್ ಅಲ್ಲಿ ಒಂದ್ ಕೇಕ್ ತಂದು ಕಟ್ ಮಾಡಿಸಿ. ನೆಕ್ಸ್ಟ್ ಜಿಮ್ಮಿ ಬರ್ರಿ, ನಿಮ್ದು ಬರ್ತಡೇ ಇಲ್ಲೇ ಮಾಡ್ತೀವಿ. ಖಂಡಿತವಾಗ್ಲೂ ಮಾಡ್ತೀವಿ, ಗ್ಯಾರಂಟಿ. ಓಕೆ, ಇವಾಗ ನಿಮ್ ಸ್ಟೋರಿ ಬಗ್ಗೆ ತಿಳ್ಕೊಂಡ್ವಿ, ಅಚೀವ್ಮೆಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಎಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಮ್ಮ ಶೋ ಸ್ಪೆಷಲ್ ಏನಂದ್ರೆ ಹಿಡನ್ ಟ್ಯಾಲೆಂಟ್. ನಿಮ್ಮಲ್ಲಿ ಏನ್ ಹಿಡನ್ ಟ್ಯಾಲೆಂಟ್ ಇದೆ ಅಂತಂದ್ರೆ ನಮ್ ಜನತೆಗೆ ತೋರಿಸ್ತೀವಿ. ಓಕೆನಾ? ನಿಮ್ಗೆ ಏನ್ ಹಿಡನ್ ಟ್ಯಾಲೆಂಟ್ ಇದೆ? ನನಗೆ ಅಂದ್ರೆ ಒಂದ್ 2-3 ಜನದ ಮಿಮಿಕ್ರಿ ಮಾಡ್ತೀನಿ. 2-3 ಜನ ಮಿಮಿಕ್ರಿ ಮಾಡ್ತಾರೆ. ಯಾರು? ಒಂದು ಧೀರೇಂದ್ರ ಗೋಪಾಲ್. ವೀರೇಂದ್ರ ಗೋಪಾಲ್. ನೆಕ್ಸ್ಟ್ ಉಪೇಂದ್ರ ಸರ್. ನೆಕ್ಸ್ಟ್ ದೇವೇಗೌಡರು ಮಾಡ್ತೀರಾ? ಸೂಪರ್. ಸ್ಟಾರ್ಟಿಂಗ್ ಉಪೇಂದ್ರ సర్ కಡೆಯಿಂದ బంగారు ఏం చేస్తున్నావు? ఉత్సాలు లేకలగా మన గోడ తీసుకుని ఫస్ట్ నైట్ కి రెడీ అవుతుంది. వద్దు బంగారు, వస్తుంది. కావాలంటే నా సీమలో అన్ని గోల్డ్ ఓడైతుంది. అదంతా కరిగించి మీరు అందరూ పెట్టి ఓటు చేసి వంచుతా. ಇದು ಫಿಲಂ ಡೈಲಾಗ್. ನೋಡು, ಈ ಭೂಮಿಲಿ ನಿಂದೇನಿಲ್ಲ ನೋಡು. ವರ್ಕೌಟ್ ಮಾಡಲಿ ಏನು ನೋಡ್ತಿದ್ಯಾ? ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿನ JDS ಇದೆ ಅಂದ್ರೆ ಈ ದೇವೇಗೌಡನಿಂದ ಮಾತ್ರ ಸಾಧ್ಯ. ನಾನೇನೇ ಅಂದ್ರು ಊಟ ಮಾಡದೆ ಮುದ್ದೆ ಬಸ್ಸಾರು ತಿಂದಿರದಕ್ಕೆ ನಾನು ಹಿಂಗಿದ್ದೀನಿ. ಅವ್ರ ಡೈಲಾಗ್ 30 ದಿನ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ, ಬಿಡೋದಲ್ಲ, ಯಾವತ್ತೂ ಬಿಡೋದಲ್ಲ, ಉಗ್ರ ಹೋರಾಟ ಮಾಡ್ತಾನೆ. ಕೆಲವೊಂದು ಲೈನ್ಸ್ ಅಷ್ಟೇ ನಿಮಗೆ ಫುಲ್ ಡೈಲಾಗ್ ಕಲಿಬೇಕು, ಕಲ್ತ್ರೆ ಹೇಳ್ಬೋದು. ನೀವೇನೇ ಅಂದ್ರೂ ನೀವು ಒಳ್ಳೆ ಡ್ಯಾನ್ಸ್ ಮಾಡ್ಲೇಬೇಕು. ಡ್ಯಾನ್ಸ್ ಮಾಡ್ತೀನಿ, ಆದ್ರೆ ನಮಗೆ ಬರೋದೇ ಟಪ ಮುಚ್ಚಿ ಬಂದು ಸ್ಟೈಲು ಅಷ್ಟೇ ಡ್ಯಾನ್ಸ್ ಬರೋದು. ಅದನ್ನೇ ಮಾಡ್ರಿ. ABCD ಎನಿಬಡಿ ಕ್ಯಾನ್ ಡ್ಯಾನ್ಸ್. ಓಕೆ, ರೆಡಿ. ಸ್ಟೆಪ್ ಆಗ್ತಾರೆ. ನಾವೇನೋ ಮಾಡ್ತೀವಿ ಅನ್ಕೊಂಡ್ರಿ, ಸಕ್ಕತ್ತ ಮಾಡ್ತಾನೆ ನಾನು. ನೆಕ್ಸ್ಟ್ ಲೆವೆಲ್. ಈ ಸತಿ ಗಣಪತಿ ಹಬ್ಬ ಒಳ್ಳೆ ಡ್ಯಾನ್ಸಿಂಗ್ ಅಂತಾನೆ. ಮಾಡೋಣ ಖಂಡಿತ. ಎಲ್ಲ ಗಣಪತಿ ಡ್ಯಾನ್ಸ್ ಮಾಡ್ಕೊಂಡು ಬಿಡೋದು. ಓಕೆ, ಸೂಪರ್ ಅಣ್ಣ. ಇದೇನಾ ಕಾರು? ಹೌದು, ಇದೇ ಕಾರು. ಶನಿವಾರ ಸಂಜೆ 7:00ವರೆಗೆ ಡೆಲಿವರಿ ತಗೊಂಡಿದ್ದೀನಿ.
ಸೂಪರ್. ಇದೇ ನಂದೊಂದು ಜೀವನದಲ್ಲಿ ಒಂದು ಬಿಗ್ ದೊಡ್ಡ ಅಚೀವ್ಮೆಂಟ್. ಆಕ್ಚುಲಿ ನನ್ನ ಹತ್ರ ಕಾರ್ ಇರ್ಲಿಲ್ಲ ಫಸ್ಟ್ ಆಫ್ ಆಲ್, ನ್ಯಾನೋನು ಇರ್ಲಿಲ್ಲ ನನ್ನ ಹತ್ರ. ಬೈಕ್ ಇತ್ತಷ್ಟೇ, ಒಂದೇ ಒಂದು FZ ಇತ್ತು. 2009 ಅಲ್ಲಿ ತಗೊಂಡಿದ್ದೆ, ಅದೊಂದಿತ್ತು. ಇವತ್ತಿಗೂ ಇದೆ ನನ್ನ ಹತ್ರ ಬೈಕು. ಆಮೇಲೆ ಬುಲೆಟ್ ತಗೊಂಡೆ, ಬುಲೆಟ್ ಆದ್ಮೇಲೆ ನ್ಯಾನೋ ತಗೊಂಡೆ. ನ್ಯಾನೋದಲ್ಲೇ ಓಡಾಡ್ತಾ ಇದ್ದೆ ಮಳೆ ಅದು ಚಳಿಗೆ ಅಂತ. ಇವಾಗ ಹೊಸ ಕಾರ್ ತಗೊಂಡಿದ್ದೀನಿ, ಅದು ಮಾರುತಿ ವಿಕ್ಟೋರಿಯಸ್. ಬನ್ನಿ ನಿಮಗೆಲ್ಲ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ. ಏನ್ ತಿನ್ನೋಣ, ಏನ್ ಕುಡಿಯೋಣ, ಎಲ್ಲೋಗೋಣ ಹೇಳಿ ಮಗ. ಹೇಳ್ರೋ ಏನ್ ಅನ್ಬೇಕಂತ. ಅಣ್ಣ ನನಗೆ ಒಂದು ಕಿಂಗ್ ಫಿಶರ್, ಸಾಕಾ? ನನಗ್ ಮೋಸಂಬಿ ಜ್ಯೂಸ್ ಸಾಕು. ಅಣ್ಣ ಇಲ್ಲಣ್ಣ, ಇಲ್ಲೆಲ್ಲರೂ ನಾನ್ ಆಲ್ಕೋಲಿಕ್ ಇರೋದು. ಹೌದಾ? ಒಳ್ಳೆ ಜ್ಯೂಸ್ ಕುಡಿಯೋಣ. ಓಕೆ, ಓಕೆ, ನೋ ಪ್ರಾಬ್ಲಮ್. ಅಣ್ಣ ಇವಾಗ ಯೂತ್ ಗಳಿಗೆ ಏನ್ ಸಂದೇಶ ಕೊಡ್ತೀರಾ? ಸಿಗರೇಟ್, ಗಾಂಜಾ ಗಿಂಜಾ ಎಲ್ಲ ಮಾಡ್ತೀರಾ? ದಯವಿಟ್ಟು ಮಾಡ್ಬೇಡ್ರಿ. ನಾನು ಮಾಡ್ತಿದ್ದೆ ಫಸ್ಟಿಗೆ. ಆಕ್ಚುಲಿ ನಾನು ಸ್ಮೋಕ್ ಮಾಡ್ತಿದ್ದೆ, ಒಂದು ಪ್ಯಾಕ್ ಅಷ್ಟು ಸಿಗರೇಟ್ ಸೇತಿದ್ದೆ ಬೆಂಗಳೂರಲ್ಲಿ ಇದ್ದಾಗ. ಆಕ್ಚುಲಿ ಈಗೆಲ್ಲ ಇಲ್ಲ, ಅವಾಗ ಒಂದು ಕ್ರೇಜ್ ಅಷ್ಟೇ ಅದು. ಈಗೆಲ್ಲ ಯಾವ್ದು ನಾನು ರೆಗ್ಯುಲರ್ ಚಟ ಅಂತ ಯಾವ್ದು ಮಾಡ್ಕೊಂಡಿಲ್ಲ. ವೆಕೇಶನ್ ಅಲ್ಲಿ ಏನಾದ್ರು ಖುಷಿಯಾಗಿ ಏನಾದ್ರು ತಗೊಂತೀನಿ ಅಷ್ಟೇ, ಲೈಟ್ ಆಗಿ ಬಿಯರ್ ಗಿಯರ್ ಹಾಕ್ತೀನಿ ಅಷ್ಟೇ ಯಾವಾಗಾದ್ರೂ ಅಪರೂಪಕ್ಕೆ. ಯೂತ್ಸಿಗೆ ನಾನು ಹೇಳೋದಂದ್ರೆ ವರ್ಕೌಟ್ ಮಾಡ್ರಿ, ಏನಾದ್ರು ಎಕ್ಸಸೈಸ್. ಒಟ್ಟು ನೀವು ಜಿಮ್ಮೆ ಮಾಡ್ಬೇಕು ಅಂತ ಏನಿಲ್ಲ, ಒಟ್ಟು ಆಕ್ಟಿವಿಟಿ ಮಾಡ್ರಿ ಅಷ್ಟೇ. ಆಕ್ಟಿವಿಟಿ ಮಾಡ್ರಿ, ಎಕ್ಸಸೈಸ್ ಮಾಡ್ರಿ, ಹೆಲ್ತ್ ನ ಚೆನ್ನಾಗಿ ಇಟ್ಕೊಳ್ರಿ, ಆರೋಗ್ಯನ ಕಾಪಾಡ್ಕೊಳ್ರಿ ಅಷ್ಟೇ ಹೇಳೋದು. ಫಸ್ಟ್ ಟೈಮು ಹಿಂದೆ ಒಬ್ರು ಇಂಟರ್ವ್ಯೂ ಮಾಡಿದ್ರು, ಬಟ್ ವರಪ್ರಸಾದ್ ಬಂದಿ ಇವತ್ತು ಇಂಟರ್ವ್ಯೂ ಮಾಡಿದ್ ಬಹಳ ಖುಷಿ ಆಯ್ತು ನನಗೆ. ಅವ್ರದ್ದು ವಿಡಿಯೋ ಎಲ್ಲ ನಾನು ನೋಡ್ತಾ ಇದ್ದೆ, ಅಲ್ಲಿ ಇಲ್ಲಿ ಹೋಗಿ ಒಂದು ಕಾಮಿಡಿ ವಿಡಿಯೋ ಮಾಡ್ತಿದ್ರು, ಸುಮಾರು ಕಂಟೆಂಟ್ ವಿಡಿಯೋ ಎಲ್ಲ ಮಾಡ್ತಿದ್ರು, ಪ್ರಮೋಷನ್ ವಿಡಿಯೋ ಎಲ್ಲ ನೋಡ್ತಿದ್ರು. ಸಖತ್ತಾಗಿ ಮಾತಾಡ್ತಾರೆ ಮಾತ್ರ, ನಿಜವಾಗ್ಲು ನಮ್ಗಿಂತ ಮಾತಿನಲ್ಲಿ ನರಸಿಂಹರು ಇವರು ಬಹಳ ಚೆನ್ನಾಗಿ ಮಾಡ್ತಾರೆ. ಖುಷಿ ಆಯ್ತು, ನಿಜವಲ್ಲೂ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ. ಅದೇ ಖುಷಿಗೆ ಮಗ ನೀವೆಲ್ಲ ಹೇಳ್ರು ವರಪ್ರಸಾದ್ ಶರ್ಮಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ರಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಅದೇನೋ ಬೆಲ್ ಐಕಾನ್ ಒತ್ತಿರಿ. ಇನ್ನೇನ್ ಹೇಳ್ಬೇಕು? ನಾನೇ